ಬಸವರಾಜ್ ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ರಂಗನಾಥ್, ಶಾಮನೂರು ಶಿವಶಂಕರಪ್ಪ ಅವರು ಬಹುಮುಖ ಪ್ರತಿಭೆ ಅಂತ ಹೇಳಬೇಕಾಗ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥದ್ದು. ಹೀಗಾಗಿಯೇ ಇವತ್ತು ಜನಸಾಗರವೇ ಅವರ ದರ್ಶನಕ್ಕೆ ಹರಿದು ಬರ್ತಾ ಇದೆ. ನಾನು ದೃಶ್ಯಗಳಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ತಾವು ನೋಡ್ಬೋದು, ಬೆಳಗ್ಗೆ 4 ಗಂಟೆಗೆ ಈ ಒಂದು ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ತಂದು ಇಡಲಾಗಿದೆ. ಆಗಿನಿಂದಲೂ ಸಹ ಈವರೆಗೆ ಜನ ಜಾತ್ರೆ ಇಲ್ಲಿ ಸೇರಿ ಬರ್ತಾ ಇದೆ. ಸಾಗರೋಪಾದಿಯಲ್ಲಿ ಜನ ಇಲ್ಲಿಗೆ ದರ್ಶನಕ್ಕೆ ಹರಿದು ಬರ್ತಾ ಇದ್ದಾರೆ. ಒಂದು ಕ್ಷೇತ್ರದ ಜನ ಅಲ್ಲ, ಆರೋಗ್ಯ ಕ್ಷೇತ್ರದ ಜನ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದ ಜನ ಆಗಿರ್ಬೋದು, ವಿವಿಧ ಸಂಸ್ಥೆಗಳಲ್ಲಿರ್ತಕ್ಕಂಥ ನೌಕರರಾಗಿರ್ಬೋದು, ಪೌರಸೇವಾ ನೌಕರರ ಆದಿಯಾಗಿ ಎಲ್ಲ ಕ್ಷೇತ್ರದ ಜನ, ರಾಜಕಾರಣಿಗಳು, ಮಠಾಧೀಶರು, ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳನ್ನು ಸಹ ಕರೆದುಕೊಂಡು ಜನ ಬರ್ತಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ನೋಡಿದ್ದೇ ಅಂಥ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಎಷ್ಟೊಂದು ಜನಪ್ರಿಯ ಆಗಿರ್ತಕ್ಕಂಥ ವ್ಯಕ್ತಿ, ಜನೋಪಕಾರಿ ಆಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ರಂಗನಾಥ್. ಹೀಗಾಗಿ ಏನಂತಂದರೆ, ಈ ಒಂದು ಜನ ಸಂದಣಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಿದ್ದಾರೆ. ಸಾಲಾಗಿ ಜನರನ್ನು ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ಜನ ಸರದಿ ಸಾಲಿನಲ್ಲಿ ನಿಂತು ಶಾಮನೂರು ಶಿವಶಂಕರಪ್ಪ ಅವರ ದರ್ಶನವನ್ನು ಪಡಿತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ತಾವು ನೋಡ್ಬೋದು, ಇದೀಗ ಈ ಒಂದು ಪಾರ್ಥಿವ ಶರೀರ ದರ್ಶನಕ್ಕೆ ಇಟ್ಟಂಥ ಸ್ಥಳದಿಂದ ಎಸ್ ಮಲ್ಲಿಕಾರ್ಜುನ ಅವರ ಮನೆ ಒಳಕ್ಕೆ ಈ ಒಂದು ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಯಾಕಂತಂದರೆ ಈಗ ಈ 8:30 ಬಳಿಕ ಮನೆಯಲ್ಲಿ ಏನು ಸ್ನಾನ ಮತ್ತು ಇತ್ಯಾದಿ ಕರ್ಮಗಳನ್ನು ಮಾಡ್ತಕ್ಕಂಥ, ಪೂಜೆ ಇತ್ಯಾದಿ ವಿಧಿವಿಧಾನಗಳನ್ನು ಮಾಡ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಏನಂತಂದರೆ ಮನೆಯೊಳಕ್ಕೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಕೇವಲ ಕುಟುಂಬಸ್ಥರು ಮಾತ್ರ ಮನೆಯೊಳಗಲ್ಲಿ ಭಾಗಿಯಾಗ್ತಾರೆ, ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ತದನಂತರ ಏನು ಪೂಜೆ ಮತ್ತು ಇತರೆ ಅಂದರೆ ಸ್ನಾನ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಸಂಸ್ಕಾರಕ್ಕೂ ಮೊದಲು ಏನು ಪೂಜೆ ಇತ್ಯಾದಿ ಕರ್ಮಗಳನ್ನು ಮಾಡಲಾಗ್ತದೆ, ಆ ಎಲ್ಲ ವಿಧಿವಿಧಾನಗಳು ಪೂರೈಸಿದ ಬಳಿಕವಷ್ಟೇ ಸುಮಾರು 10ವರೆಗೆ ಮರಳಿ ಮತ್ತೆ ಇಲ್ಲಿವರೆಗೂ ಏನು 4 ಗಂಟೆಯಿಂದ ಒಂದು ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು, ಅದೇ ಸ್ಥಳಕ್ಕೆ ಈ ಒಂದು ಪಾರ್ಥಿವ ಶರೀರವನ್ನು ತಂದಿರಿಸಲಾಗ್ತದೆ. ಮಧ್ಯಾಹ್ನ 12 ಗಂಟೆಯವರೆಗೂ ಸಹ ಇದೇ ಸ್ಥಳದಲ್ಲಿ ಮತ್ತೆ 10ವರೆಯಿಂದ 12 ಗಂಟೆಯವರೆಗೂ ಸಹ ಮತ್ತೆ ಸಾರ್ವಜನಿಕರಿಗೆ ಮತ್ತು ಬಂಧು ಬಳಗಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ತದನಂತರ ಏನಂತಂದರೆ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗ್ತದೆ. ಅಲ್ಲಿ ಸುಮಾರು 4 ಗಂಟೆಯವರೆಗೂ ಸಹ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ತದನಂತರವಷ್ಟೇ 5 ಗಂಟೆಗೆ ಒಂದು ಮಿಲ್ನಲ್ಲಿ ಏನು ಈಗಾಗಲೇ ಶವ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಆ ಸ್ಥಳದಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ ನೋಡಿ, ಅದೆಷ್ಟು ಜನ ಸೇರಿದ್ದಾರೆ ಅಂತ. ಈಗಾಗಲೇ ಪಾರ್ಥಿವ ಶರೀರವನ್ನು ಮನೆಯ ಒಳಗಡೆಗೆ ತಗೊಂಡು ಹೋಗಿದ್ದಾರೆ. ಅವರ ಕುಟುಂಬಸ್ಥರಿಗೆ ಮಾತ್ರ ಪ್ರವೇಶ. ಈ ಸಂದರ್ಭದಲ್ಲಿ ಪೂಜೆಯನ್ನು ಮುಗಿಸಿ ನಂತರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ.